ನಗರದ ಬಿಡದಿ ಸಮೀಪದ ಮಂಡಲಹಳ್ಳಿಯಲ್ಲಿ ಸ್ಥಳೀಯ ರೈತರ ತೀವ್ರ ಆಕ್ಷೇಪಣೆಗಳ ನಡುವೆಯೂ ಅವರ ಭೂಮಿ ಹಕ್ಕುಗಳನ್ನು ಕಡೆಗಣಿಸಿ ನಡೆಸಲಾಗುತ್ತಿರುವ ಬಲವಂತದ ಜಂಟಿ ಭೂಮಾಪನ ಪ್ರಕ್ರಿಯೆ ಅತ್ಯಂತ ಕಳವಳಕಾರಿ ಸಂಗತಿಯಾಗಿದೆ. ಅಭಿವೃದ್ಧಿ ಹೆಸರಿನಲ್ಲಿ ಅನ್ನದಾತನ ಫಲವತ್ತಾದ ಕೃಷಿ ಭೂಮಿಯನ್ನು ಅವರ ಒಪ್ಪಿಗೆ ಇಲ್ಲದೆ ಸ್ವಾಧೀನಪಡಿಸಿಕೊಳ್ಳಲು ಮುಂದಾಗಿರುವುದು ಕಾಂಗ್ರೆಸ್ ಕಾರ್ಯಕರ್ತರಿಂದ ಜನಾಭಿಪ್ರಾಯದ ಅವಗಣನೆ ಮತ್ತು ಅದರ ಸರ್ವಾಧಿಕಾರಿ ಧೋರಣೆಯನ್ನು ಎತ್ತಿ ಬಾಧಿತ ಹಳ್ಳಿಗಳಿಗೆ ಖುದ್ದಾಗಿ ಭೇಟಿ ನೀಡಿ ಸ್ಪಷ್ಟಪಡಿಸಿದಂತೆ ರೈತರ ಜೀವನೋಪಾಯಕ್ಕಾಗಿ ಕುತ್ತು ತರುವ ಹಾಗೂ ಅವರ ಹಿತಾಸಕ್ತಿಯನ್ನು ಬಲಿಗೊಡುವ ಬಲವಂತದ ಯೋಜನೆಗಳಿಗೆ ನಮ್ಮ ಒಪ್ಪಿಗೆ ಇಲ್ಲ. ನಮ್ಮ ಅನ್ನದಾತರ ರೈತರ ಮೇಲೆ ದಬ್ಬಾಳಿಕೆ ಎಂದಿಗೂ ಒಪ್ಪಲಾಗದು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಭೂಮಿಯ ನಿಜವಾದ ಒಡೆಯರಾಗಿರುವ ರೈತರ ಧ್ವನಿಯನ್ನು ಆಲಿಸುವುದು ಮತ್ತು ಅವರ ಆತಂಕಗಳನ್ನು ಪರಿಹರಿಸುವುದು ರಾಜ್ಯ ಸರ್ಕಾರದ ಆದ್ಯ ಕರ್ತವ್ಯ. ಅದನ್ನು ಬಿಟ್ಟು ಆಡಳಿತಾತ್ಮಕ ಬಲ ಪ್ರಯೋಗದ ಮೂಲಕ ಮುನ್ನಡೆಸಲು ಪ್ರಯತ್ನಿಸುವುದು ತಪ್ಪು ಗ್ರಹಿಕೆಗಳಿಗೆ ಹಾಗೂ ಇಂತಹ ಆಕ್ರೋಶದ ಸನ್ನಿವೇಶಗಳಿಗೆ ಕಾರಣವಾಗುತ್ತದೆ. ರಾಜ್ಯ ಸರ್ಕಾರ ತಕ್ಷಣವೇ ಮಂಡಲಹಳ್ಳಿ ಸೇರಿದಂತೆ ಇಡೀ ಯೋಜನೆಯ ಭೂಸ್ವಾಧೀನ ಪ್ರಕ್ರಿಯೆಯನ್ನು ಸ್ಥಗಿತಗೊಳಿಸಬೇಕು. ಹಾಗೆಯೇ ವಶಕ್ಕೆ ಪಡೆದಿರುವ ಪ್ರತಿಭಟನಿಸುತ್ತಿದ್ದ ನೊಂದ ರೈತರನ್ನು ಬಿಡುಗಡೆ ಮಾಡಬೇಕು. ಅನ್ನದಾತರೊಂದಿಗೆ ತಕ್ಷಣವೇ ಮುಕ್ತ ಮಾತುಕತೆ ನಡೆಸಬೇಕು. ರೈತರ ಹಿತರಕ್ಷಣೆಗೆ ಮೊದಲ ಆದ್ಯತೆ ನೀಡಬೇಕು ಎಂದು ಮತ್ತೊಮ್ಮೆ ರಾಜ್ಯ ಸರ್ಕಾರವನ್ನು ಆಗ್ರಹಪೂರ್ವಕವಾಗಿ ಒತ್ತಾಯಿಸುತ್ತೇವೆ.